ಕ್ವಶನ್ ನಂಬರ್ 21. x² - 8x + 15 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ಇದು ಒಂದು ವರ್ಗ ಸಮೀಕರಣ. x² - 8x + 15 = 0. ಏನು ಮಾಡಬೇಕು? ವರ್ಗ ಸಮೀಕರಣವನ್ನು ಮೂಲಗಳು ಅಪವರ್ತನ ವಿಧಾನದಿಂದ ಕಂಡುಹಿಡಿ ಅಂದ್ರೆ x² ಮತ್ತು +15 ಇದಕ್ಕೆ ಗುಣಾಕಾರ ಮಾಡಬೇಕು. ಅಂದಾಗ x² × +15 ಎಷ್ಟಾಯಿತು? 15x². ಇದಕ್ಕೆ ಎರಡು ಅಪವರ್ತನಗಳು ಬೇಕು. ಹೆಂಗೆ ಬೇಕು ಅಪವರ್ತನಗಳು? ಇಲ್ಲಿ ಕಂಡುಹಿಡಿಯುವಂಥ ಅಪವರ್ತನಗಳ ಗುಣಲಬ್ಧ 15x² ಆಗಬೇಕು. ಮತ್ತು ಈ ಎರಡು ಅಪವರ್ತನಗಳು ಒಂದನ್ನೊಂದು ಕಳೆದಾಗ ಅಥವಾ ಕೂಡಿಸಿದಾಗ ಇಲ್ಲಿ -8x ಬರಬೇಕು. -8x ಬರಬೇಕು ಅಂದ್ರೆ ಇಲ್ಲಿ ಮೈನಸ್ ಇದ್ದಿದ್ದನ್ನು ಮೊಟ್ಟ ಮೊದಲ ಇಲ್ಲಿ ಬರೆಯೋಣ ಅಂತ. ಇಲ್ಲಿ ಪ್ಲಸ್ ಆಗಬೇಕಲ್ಲ. ಇಲ್ಲಿ ಮೈನಸ್ ಇಂಟು ಇಲ್ಲಿ ಪ್ಲಸ್ ಬರ್ಕೊಂಡೇವು ಅಂದ್ರೆ ತೊಂದರೆ ಆಗ್ತದೆ. ಇಲ್ಲಿ ಪ್ಲಸ್ ಬರ್ದೇವು ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಅಂದ್ರೆ ನಾವು ಇಲ್ಲಿ ಮೈನಸ್ ಬರೆದ್ಬಿಟ್ಟು ಏನಾಗ್ತದೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 15 ಬರಬೇಕು. ಮತ್ತು ಒಂದರಲ್ಲಿ ಒಂದು ಕಳೆದಾಗ ಅಥವಾ ಕೂಡಿಸಿದಾಗ 8 ಬರಬೇಕು. ಅಂದ್ರೆ ಆ ಸಂಖ್ಯೆಗಳು ಯಾವುವು? 5 ಮತ್ತು 3. 5 3 ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 5 3 15 ಎಕ್ಸ್ ಇಂಟು ಎಕ್ಸ್ x² ಆಯಿತು. ಇನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 5xದಲ್ಲಿ 3x ಕೂಡಿಸಿದಾಗ 8x ಬರ್ತದೆ. ಇವೆರಡರಲ್ಲಿ ಯಾವುದು? 5x ಅನ್ನೋದು ದೊಡ್ಡದದ, ಅದರ ಚಿಹ್ನೆಯನ್ನು ಇಲ್ಲ ಅದ. ಹೀಗಾಗಿ ನಮ್ಮ ಅಪವರ್ತನಗಳು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿವಿ. ಇನ್ನು x² ನಾನು -8x ಬರೀಬೇಕು. -8x ಅನ್ನೋದನ್ನು ಈ ಥರನಾಗಿ ಬರಿತೀವಿ. ಹೆಂಗೆ? -5x - 3x. -5x - 3x ಅಂದರೆ 8x ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 5x 3x 8x ಆಯಿತು. ದೊಡ್ಡ ಚಿಹ್ನೆ ಮೈನಸ್ ಆಯಿತು. ಅಂದರೆ -8x ಬರ್ದಂಗೆ ಆಯಿತು. ಇನ್ನೇನು ಬರೀಬೇಕು? +15 = 0. ಇದರಲ್ಲಿ ಎರಡು ಗುಂಪುಗಳಾಗಿ ಮಾಡ್ಕೋಬೇಕು. ಇಲ್ಲಿ x ಕಾಮನ್ ಆಯಿತು, x ಹೊರಗೆ ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಒಂದು ಎಷ್ಟಲೇ 5, ಒಂದು 5ಲೇ 5. ಇನ್ನು ಈ ಗುಂಪಿನಲ್ಲಿ -3 ಹೊರಗೆ ಬಂತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಎಕ್ಸಕ್ಕೆ ಎಕ್ಸ್ 3 1ಲೇ 3 ಎಕ್ಸಕ್ಕೆ ಎಕ್ಸ್ ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. 3 ಎಷ್ಟಲೇ 15, 3 5ಲೇ 15 = 0 ಆಯಿತು. ಎರಡು ಬ್ರಾಕೆಟ್ಗಳು ಕೂಡಿ 1 ಅಂದಾಗ x - 5. ಆಮೇಲೆ ಬ್ರಾಕೆಟ್ ಹೊರಗಡೆ ಇರುವಂಥ ಪದಗಳು x ಮತ್ತು -3 x -3 ಇವೆರಡು ಕೂಡಿ ಒಂದು ಕಾಮನ್ ಆಯಿತು. = 0 ಆಯಿತು. ಈ 0ವನ್ನು ಎರಡು ಬ್ರಾಕೆಟ್ಗೆ ಸಂಬಂಧಪಡ್ತದೆ. ಹೀಗಾಗಿ x - 5 = 0 ಅಥವಾ x - 3 = 0 ಆಯಿತು. x +5 ಮೈನಸ್ ಇದ್ದಿದ್ದು ಈಗ ಬರುವಾಗ ಪ್ಲಸ್ ಆಯಿತು. ಇಲ್ಲಿ x +3 ಆಯಿತು. ಮೂಲಗಳು ಯಾವ್ಯಾವುದು? ಇದು ಒಂದು ಮೂಲ ಆಯಿತು ಮತ್ತು ಇದು ಒಂದು ಮೂಲ ಆಯಿತು. ಇವೆರಡು ವರ್ಗ ಸಮೀಕರಣದ ಮೂಲಗಳಂತ ಹೇಳ್ಬೋದು. ದ್ಯಾಟ್ಸ್ ಆಲ್.